ನಮಸ್ಕಾರ ಫ್ರೆಂಡ್ಸ್, ರಕ್ಷಿಸಿರಿ ಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಬೆಂಗಳೂರಿನ ನೆಲಮಂಗಲದಲ್ಲಿರುವಂತ ವಿಶ್ವಶಾಂತಿ ಆಶ್ರಮನ ನಾವು ನೋಡೋಣ. ಇದ್ರ ಹೆಸರೇ ಸೂಚಿಸುವಂತೆ ವಿಶ್ವಶಾಂತಿ ಆಶ್ರಮ ಅಂತ. ಅಷ್ಟೇ ಶಾಂತವಾಗಿ ವಿಶಾಲವಾದಂತ ಒಂದು ಆಶ್ರಮ ಇದಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ಕಂಪ್ಲೀಟ್ ಆಗಿ ನಾವು ವಿಶ್ವಶಾಂತಿ ಆಶ್ರಮನ ನೋಡೋಣ. ಅಲ್ಲಿ ಪ್ರಮುಖವಾದಂತ ಪ್ಲೇಸ್ಗಳು ಯಾವುದು, ಅಲ್ಲಿ ಹೇಗಿದೆ ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇನ್ನು ತಡ ಮಾಡೋದು ಬೇಡ, ವಿಡಿಯೋನ ಕಂಟಿನ್ಯೂ ಮಾಡೋಣ. ಈ ಆಶ್ರಮ ಬೆಂಗಳೂರಿಂದ ಕೇವಲ 24 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನ ಸಂತ ಕೇಶವದಾಸರಿಂದ ಸ್ಥಾಪಿತ ಆಗಿದೆ ಅಂತ ಹೇಳಲಾಗುತ್ತೆ. ಇದ್ರ ಜಾಗ ಸುಮಾರು 15 ಎಕರೆನಲ್ಲಿ ಇದೆ ಅಂತ ಹೇಳಲಾಗುತ್ತೆ ಫ್ರೆಂಡ್ಸ್. ಈ ಆಶ್ರಮ ತುಂಬಾ ಶಾಂತಿಯುತವಾಗಿದ್ದು ಒಳ್ಳೆ ಪರಿಸರನ ಹೊಂದಿದೆ. ನಾನಿಲ್ಲಿ ನೋಡಿದಾಗ ನನಗೆ ತುಂಬಾ ಅಟ್ರಾಕ್ಟಿವ್ ಅನ್ಸಿದ್ದು ಅಂದ್ರೆ ಭಗವದ್ಗೀತಾ ಮಂದಿರ. ಇಲ್ಲಿ ಭಗವಾನ್ ಶ್ರೀಕೃಷ್ಣರು ಅರ್ಜುನನಿಗೆ ಗೀತೋಪದೇಶ ಮಾಡುವ ರಥ ಇದೆ. ಇದು ತುಂಬಾ ಅಂದ್ರೆ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಫ್ರೆಂಡ್ಸ್. ನಾವು ಮಹಾಭಾರತದಲ್ಲಿ ನೋಡಿರ್ತೀವಿ ಅಥವಾ ಸೀರಿಯಲ್ ಮೂವಿಗಳಲ್ಲಿ ನೋಡಿರ್ತೀವಿ. ಆದ್ರೆ ಇದನ್ನ ನೋಡಿದಾಗ ರಥನ ಅದು ಡೈರೆಕ್ಟ್ ಆಗಿ ನಮ್ಗೆ ಅದು ಇಮ್ಯಾಜಿನೇಷನ್ ನಮ್ಮ ಮೈಂಡ್ಗೆ ಬಂದ್ಬಿಡುತ್ತೆ. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಇಲ್ಲಿ ಹೋದ್ರೆ ಈ ಜಾಗನ ಮಿಸ್ ಮಾಡಬೇಡಿ. ಇಲ್ಲಿ ಒಳಗಡೆ ಹೋಗಿ ಈ ರಥನ ನೀವು ನೋಡ್ಬೇಕು ಅಂದ್ರೆ ಎಂಟ್ರಿ ಟಿಕೆಟ್ ಕಂಪಲ್ಸರಿ ಇರುತ್ತೆ. ದೊಡ್ಡವರಿಗೆ 20 ರುಪೀಸ್ ಇರುತ್ತೆ, ಮಕ್ಕಳಿಗೆ 10 ರುಪೀಸ್ ಕೊಟ್ಟು ಒಳಗಡೆ ಹೋಗ್ಬೇಕಾಗುತ್ತೆ. ಮೇನ್ ಎಂಟ್ರೆನ್ಸ್ ಇವಾಗ ಏನ್ ನೋಡ್ತಾ ಇದೀವಲ್ಲ, ಈ ಎಂಟ್ರೆನ್ಸ್ಗೆ ಹೋಗೋದಕ್ಕೆ ಏನು ನಾವು ಪೇ ಮಾಡ್ಬೇಕಾಗಿಲ್ಲ. ಬಟ್ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಪೇ ಮಾಡ್ಬೇಕಾಗುತ್ತೆ. ಇನ್ನು ಸ್ವಂತ ವೆಹಿಕಲ್ಗಳಲ್ಲಿ ಬರೋರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆಯಾ ಆಶ್ರಮದಲ್ಲಿ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇದೆ ಫ್ರೆಂಡ್ಸ್. ಇಲ್ಲಿ ವಿಶಾಲವಾದ ಜಾಗ ಇದೆ, ಗಾಡಿಗಳನ್ನ ಪಾರ್ಕ್ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಹಬ್ಬ ಹರಿದಿನಗಳು ವಿಶೇಷವಾದ ದಿನಗಳಲ್ಲಿ ಬಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ರಶ್ ಆಗ್ಬೋದು ಅಷ್ಟೇನೆ. ಅದು ಬಿಟ್ರೆ ಪಾರ್ಕಿಂಗಿಗೆ ಏನು ತೊಂದರೆ ಇಲ್ಲ. ನಾವಿಲ್ಲಿ ಹಲವಾರು ದೇವರುಗಳ ಗರ್ಭಗುಡಿಗಳನ್ನ ನಾವು ನೋಡ್ಬೋದು. ಎಷ್ಟು ಇಲ್ಲಿ ಮುಖ್ಯವಾಗಿ ಗಣೇಶ ಮಂದಿರ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಇಲ್ಲಿ ದೊಡ್ಡದಾದ ಗಣೇಶ ಮಂದಿರ ಇದೆ. ಈ ಮಂದಿರದಲ್ಲಿ ನಾವು ಹಲವಾರು ದೇವರುಗಳ ದರ್ಶನ ಮಾಡಬಹುದು. ನಾವು ಒಂದೊಂದೇ ನೋಡ್ತಾ ಹೋಗೋಣ. ಇಲ್ಲಿ ನವಗ್ರಹಗಳ ದೇವಸ್ಥಾನ ಇದೆ. ಅದ ನಂತರ ಹಾಗೆ ಮುಂದೆ ಬಂದ್ರೆ ನಾವು ಯಾವ ದೇವಸ್ಥಾನ ನೋಡ್ಬೋದು, ದತ್ತಾತ್ರೇಯ ಅವರ ಗರ್ಭಗುಡಿನ ನೋಡ್ಬೋದು. ಎಷ್ಟು ಅದ್ಭುತವಾಗಿದೆ ನೋಡಿ. ತುಂಬಾ ಅಂದ್ರೆ ತುಂಬಾ ದೇವಸ್ಥಾನನ ತುಂಬಾ ನೀಟಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಪ್ರಶಾಂತವಾಗಿದೆ. ಸ್ವಲ್ಪ ಮತ್ತೆ ಮುಂದೆ ಬಂದ್ರೆ ನಾವು ಸುಬ್ರಹ್ಮಣ್ಯ ದೇವರ ಗರ್ಭಗುಡಿನ ನೋಡ್ಬೋದು. ಇದು ಕೂಡ ತುಂಬಾ ಅದ್ಭುತವಾಗಿದೆ. ನಮ್ ನೋಡ್ತಾ ಇದ್ರೆ ನಮ್ಗೆ ಭಕ್ತಿ ಉಕ್ಕಿ ಬರುತ್ತೆ ಫ್ರೆಂಡ್ಸ್. ನಾವು ಇಲ್ಲಿಂದ ಮುಂದೆ ಬಂದ್ರೆ ದೊಡ್ಡ ಗಣೇಶ ವಿಗ್ರಹನ ನೋಡ್ಬೋದು. ಇಲ್ಲಿ ವಿಡಿಯೋದಲ್ಲಿ ಮೋಸ್ಟ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದೆ ಅನ್ಸುತ್ತೆ. ಬಟ್ ನಾವು ಡೈರೆಕ್ಟ್ ಆಗಿ ನೋಡಿದಾಗ ವಿಗ್ರಹ ತುಂಬಾ ದೊಡ್ಡದಾಗಿದೆ. ಎದುರುಗಡೆ ಮುಷಿಕ ವಾಹನ ನೋಡಿ. ಭಕ್ತಿಯಿಂದ ನಮಿಸಿ ಗಣೇಶನ ಆಶೀರ್ವಾದ ತಗೊಂಡು ಮುಂದೆ ಹೋಗ್ತಾ ಇದ್ರೆ ಮನಸ್ಸಿಗೆ ಶಾಂತವಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿಂದ ಮುಂದೆ ಹೋದ್ರೆ ನಾವು ಶ್ರೀರಾಮರ ಪರಿವಾರನ ನೋಡ್ಬೋದು. ಜೊತೆಗೆ ಶಿವಲಿಂಗ, ನಂದಿ, ಆಂಜನೇಯ, ರಾಮ, ಸೀತೆ, ಲಕ್ಷ್ಮಣ ಇವರೆಲ್ಲರೂ ಆಶೀರ್ವಾದನ ಪಡ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಇಲ್ಲಿ ನಾವು ಶ್ರೀಮಾನ್ ಭಗವಾನ್ ಸತ್ಯನಾರಾಯಣರ ಗರ್ಭಗುಡಿನ ನೋಡ್ಬೋದು. ಇಲ್ಲಿ ನಾವು ಭಕ್ತಿಯಿಂದ ಭಗವಾನ್ ನಾರಾಯಣರಿಗೆ ನಮಿಸ್ತಾ ಮುಂದೆ ಹೋದ್ರೆ ನಮ್ಗೆ ಇನ್ನ ಅನೇಕ ಗರ್ಭಗುಡಿಗಳು ಸಿಗುತ್ತೆ. ಅದಕ್ಕೂ ಮುಂಚೆ ನಾವು ಇಲ್ಲಿ ಯಾವ್ಯಾವ ದೇವರಿಗೆ ಅಭಿಷೇಕ, ಅರ್ಚನೆ ಮತ್ತೆ ಸೇವೆಗಳ ವಿವರಗಳನ್ನ ಕೂಡ ಇಲ್ಲಿ ಒಂದು ಬೋರ್ಡ್ ಅಲ್ಲಿ ನಾವು ನೋಡ್ಬೋದು.
ಈಗ ನಾವು ನೋಡ್ತಿರುವಂಥ ಆಂಜನೇಯ ಮಂದಿರ ಎಷ್ಟು ವಿಶಾಲವಾಗಿದೆ ಅಂತ, ಎಷ್ಟು ಪ್ರಶಾಂತವಾಗಿದೆ ಅಂದರೆ ಮನಸ್ಸಿಗೆ ತುಂಬ ಶಾಂತತೆನ ಕೊಡುತ್ತೆ. ನೀವು ಸುತ್ತಮುತ್ತಲು ನೋಡಿದ್ರೆ ತೆಂಗಿನ ತೋಟಗಳು ನೋಡ್ಬೋದು. ಹಚ್ಚ ಹಸಿರಿಂದ ಕೂಡಿದೆ. ಈ ಬೇಸಿಗೆನಲ್ಲೂ ಕೂಡ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ನಾವಿವಾಗ ನೋಡ್ತಾ ಇರುವಂತದ್ದು ಆಶ್ರಮದೊಳಗಡೆ ಎಂಟ್ರಿ ಆಗ್ತಾ ಇರುವಂತ ಜಾಗ. ಒಳಗಡೆ ಎಂಟ್ರಿ ಆದ ತಕ್ಷಣ ವಿಠಲನ ದೊಡ್ಡ ವಿಗ್ರಹನ ನಾವು ನೋಡ್ಬೋದು. ಇಲ್ಲಿ ಪಾಂಡುರಂಗ ಸಭಾಂಗಣನ ನೋಡ್ಬೋದು. ಇಲ್ಲಿ ಶುಭ ಕಾರ್ಯಗಳನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇರುತ್ತೆ. ನಾಮಕರಣ ಆಗ್ಬಹುದು, ಮದುವೆ ಮುಂಜಿ ಈ ತರ ಶುಭ ಕಾರ್ಯಗಳನ್ನ ಇಲ್ಲಿ ಮಾಡಲಿಕ್ಕೆ ಈ ಸಭಾಂಗಣದಲ್ಲೇ ಅವಕಾಶ ಇರುತ್ತೆ. ಇಲ್ಲಿಂದ ಮುಂದೆ ಬಂದ್ರೆ ನಾವು ವಿಠಲನ ದರ್ಶನ ಮಾಡ್ಬೋದು. ಇಲ್ಲಿ ಒಂದು ತುಳಸಿ ಕಟ್ಟೆ ಇದೆ ನೋಡಿ. ಕಂತೂ ತುಂಬಾನೇ ಅದ್ಭುತವಾಗಿದೆ. ಅಷ್ಟೇ ಭಕ್ತಿ ಕೂಡ ಮೂಡುತ್ತೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಅದಕ್ಕೆ ನೇರವಾಗಿ ನಾವು ವಿಠಲನ ದರ್ಶನ ಮಾಡ್ಬೋದು. ವಿಠಲನ ಗರ್ಭಗುಡಿನೂ ಕೆಳಗಡೆ ಇದೆ. ಇಲ್ಲಿ ನಾವು ಅರ್ಚನೆಯನ್ನ ಮಾಡಿಸ್ಕೊಂಡು ಮುಂದೆ ದೇವಿ ದರ್ಶನಗಳನ್ನ ನಾವು ಮಾಡ್ಕೋಬಹುದು. ಅಷ್ಟಲಕ್ಷ್ಮಿ, ಧನಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ ಹೀಗೆ ಅನೇಕ ದೇವರುಗಳ ಗರ್ಭಗುಡಿಗಳನ್ನ ನಾವು ಇಲ್ಲಿ ನೋಡ್ಬೋದು. ನಾವೀಗ ನೋಡ್ತಾ ಇದೀವಲ್ಲ, ಈ ಮರ ಎಷ್ಟು ಬೃಹದಾಕಾರವಾಗಿದೆ ಅಂದ್ರೆ ಆಕಾಶಕ್ಕೇನೆ ಛತ್ರಿ ಹಿಡಿದಂತೆ ಬಾಳ್ತಾ ಆಗುತ್ತೆ. ಅಷ್ಟು ವಿಶಾಲವಾದಂತ ದೊಡ್ಡದಾದ ಮರವನ್ನ ನಾವು ಇಲ್ಲಿ ನೋಡಬಹುದು. ಇದು ವಿಠಲನ ದೇವಸ್ಥಾನದ ಹಿಂಭಾಗದಲ್ಲಿದೆ. ಇಲ್ಲಿ ನಾವು ವಿಠಲನ ಗರ್ಭಗುಡಿನ ನೋಡ್ತಾ ಇದೀವಿ. ಈ ಗರ್ಭಗುಡಿನಲ್ಲಿ ನಾವು ಅರ್ಚನೆಯನ್ನ ಮಾಡಿಸ್ಕೊಂಡು ನಾವು ಮುಂದೆ ಸಾಗ್ತೀವಿ.
ಆಲ್ರೆಡಿ ಹೇಳ್ದಂಗೆ ಇಲ್ಲಿಂದ ಒಳಗಡೆ ಹೋಗಬೇಕು ಅಂದರೆ ಎಂಟ್ರಿ ಟಿಕೆಟ್ ಕಂಪಲ್ಸರಿ ಇದೆ. ದೊಡ್ಡವ್ರಿಗೆ 20 ರುಪೀಸು, ಚಿಕ್ಕವ್ರಿಗೆ 10 ರೂಪಾಯಿ ತೊಗೊಂಡು ನಾವು ಇಲ್ಲಿ ಒಳಗಡೆ ಹೋಗ್ಬೋದು. ಮಕ್ಕಳಿಗೆ ಆಟ ಆಡಲಿಕ್ಕೆ ತುಂಬ ಚೆನ್ನಾಗಿದೆ. ಪಾರ್ಕ್ ಇದೆ ಫ್ರೆಂಡ್ಸ್. ಇಲ್ಲಿ ಮಕ್ಕಳನ್ನ ಕರ್ಕೊಂಬಂದರೆ ತುಂಬಾ ಎಂಜಾಯ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಇದು ಪುಟಾಣಿಗಳ ಪಾರ್ಕು ಅಂತಲೇ ಹೆಸರನ್ನ ಕೂಡ ಇಟ್ಟಿದ್ದಾರೆ. ಇಲ್ಲಿ ಒಂದು ದಿನ ಇಲ್ಲಿ ಟ್ರಿಪ್ ಹಾಕ್ಬೋದು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಉರಿ ಬಿಸಿಲಲ್ಲೂ ಕೂಡ ಇಷ್ಟು ಹಸಿರಾಗಿದೆ ಅಂದರೆ ಇನ್ನು ಮಳೆಗಾಲದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಆಶ್ರಯನ ಮೇಂಟೈನ್ ಮಾಡಿದ್ದಾರೆ. ತುಂಬ ಕ್ಲೀನ್ ಇದೆ. ಇಲ್ಲಿ ಇನ್ನೊಂದು ತುಂಬ ಅಟ್ರಾಕ್ಟಿವ್ ಆಗಿರುವಂಥದ್ದು ಅಂದರೆ ಭಗವದ್ಗೀತಾ ಮಂದಿರ. ಇದನ್ನಂತೂ ಮಿಸ್ ಮಾಡದೆ ನೋಡಲೇಬೇಕು ಫ್ರೆಂಡ್ಸ್. ಇನ್ನು ಹಾಗೆ ಮುಂದೆ ಬಂದರೆ ಗಾಯತ್ರಿ ಮಂದಿರನ ನೋಡ್ಬೋದು. ಮತ್ತು ಗಾಯತ್ರಿ ಮಂದಿರನೂ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ನಾವು ಶ್ರೀಕೃಷ್ಣರು ಅರ್ಜುನನಿಗೆ ಗೀತೋಪದೇಶನ ಮಾಡ್ತಿರುವಂಥ ರಥನ ನಾವು ನೋಡ್ಬೋದು. ತುಂಬ ತುಂಬಾನೇ ಅದ್ಭುತವಾಗಿದೆ. ತುಂಬ ದೊಡ್ಡದಾಗಿದೆ ರಥ. ಇಲ್ಲಿ ಇರುವಂಥ ಕುದುರೆಗಳು ಅವು ಕೂಡ ತುಂಬ ದೊಡ್ಡದಾಗಿ ಕೆತ್ತನೆ ಮಾಡಿದ್ದಾರೆ. ತುಂಬ ಆಕರ್ಷಣೀಯವಾದಂಥ ಒಂದು ಈ ಜಾಗದಲ್ಲಿ ತುಂಬ ಆಕರ್ಷಣೀಯವಾಗಿರೋದು ಅಂತ ಅಂದರೆ ಈ ರಥ ಅಂತ ಹೇಳಿದರೆ ತಪ್ಪಾಗಲಾರದು. ನಾವು ಒಂದು ಇಮ್ಯಾಜಿನೇಷನಲ್ಲಿ ನಾವು ಮೂವಿಗಳಲ್ಲಿ ಅಥವಾ ಸೀರಿಯಲ್ಗಳಲ್ಲಿ ನೋಡಿರ್ತೀವಿ. ಈ ರೀತಿಯಾಗಿ ನಾವು ಡೈರೆಕ್ಟಾಗಿ ನೋಡಿದಾಗ ಅದು ನಿಜವಾಗ್ಲೂ ಭಕ್ತಿ ತುಂಬಿ ಬರುತ್ತೆ. ಇದೊಂದು ನಮಗೆ ಪುಣ್ಯ ಅಂತಲೇ ಹೇಳಿದರೆ ತಪ್ಪಾಗಲ್ಲ ಫ್ರೆಂಡ್ಸ್. ನೀವು ನೋಡಿದ್ರೆ ಈ ಜಾಗಕ್ಕೆ ವಿಸಿಟ್ ಮಾಡೋದನ್ನು ಮರಿಬೇಡಿ.
ಜೊತೆಗೆ ನಾವಿಲ್ಲಿ ಸಪ್ತ ಮಾತೃಕೆಯರ ವಿಗ್ರಹಗಳನ್ನ ಕೂಡ ನೋಡ್ಬೋದು. ಮಳೆಗಾಲದಲ್ಲಿ ನೀರನ್ನ ಬಿಟ್ಟಿರ್ತಾರೆ ಅನ್ಸುತ್ತೆ, ಬಟ್ ನಾನು ಎಷ್ಟು ವಿಡಿಯೋ ಶೂಟ್ ಮಾಡೋ ಟೈಮಲ್ಲಿ ನೀರಿರಲಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ವಿಶ್ವಶಾಂತಿ ಆಶ್ರಮನ. ನಿಜವಾಗ್ಲೂ ಇದು ಹೆಸರಿಗೆ ತಕ್ಕನಾಗಿ ಶಾಂತವಾಗೇ ಇದೆ. ವಿಡಿಯೋ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೆಕ್ಸ್ಟ್ ಟೈಮು ಇಂಥದ್ದೇ ಒಂದು ಒಳ್ಳೆ ಇನ್ಫಾರ್ಮೇಶನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.